ಚಂದನ್ ಸರ್, ಈಗ ಆಲ್ರೆಡಿ ಟ್ರೈಲರಲ್ಲೇ ನಿಮ್ಮನ್ನ ಎರಡು ಲುಕ್ಕಲ್ಲಿ ನಾವು ನೋಡ್ಬಿಟ್ವಿ, ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ ಆಲ್ರೆಡಿ. ಸೊ ಇನ್ನೂ ಒಂದು ಶೇಡ್ ಇದೆ ಅಂತ ಗೊತ್ತಾಯಿತು. ಸೊ ಓವರ್ ಆಲ್ ಆಗಿ ಪಾತ್ರ ಹೇಗಿರುತ್ತೆ ಇದರಲ್ಲಿ ಒಂದು ಸ್ವಲ್ಪ ಬ್ರೀಫಾಗಿ ಹೇಳೋದಾದ್ರೆ ಅದು? ಅದೇ ಪಾತ್ರ ಪಿಯೋನ್ ಕ್ಯಾರೆಕ್ಟರ್ ಆಗಿ ನಾನು ಒಂದು ಹೇಳ್ಬಿಡ್ತೀನಿ, ನೀವೇನು ಬೇಕು ಅನ್ನೋ ಅಷ್ಟೊಂದು ಸ್ವಿಚ್ ಆಫ್ ಆಗಿರುತ್ತೆ ಸ್ವಿಚ್ ಆಫ್ ಆಗಿರುತ್ತೆ. ಓಕೆ, ಅದೇ ಪಿಯೋನ್ ಕ್ಯಾರೆಕ್ಟರ್ ಆಗಿ ಇಂಟ್ರೊಡಕ್ಷನ್ ತಗೊಳ್ತೀನಿ, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಥರ ಬರ್ತೀನಿ. ಸೊ ಎರಡೂ ಬೇರೆ ಬೇರೆ ಡಿಫ್ರೆಂಟ್ ಶೇಡ್ಸ್ ಆಗಿರೋದ್ರಿಂದ ಸೊ ನನಗೆ ಐ ವಾಸ್ ವೆರಿ ಹ್ಯಾಪಿ. ಅಂದರೆ ಒಬ್ಬ ಸಿಂಗರ್ಗೆ ಅವ್ನಿಗೆ ಹಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಇರುತ್ತೆ. ಒಂದು ಸ್ಟೇಜ್ ಮೇಲೆ ಹೋದಾಗ ಒಂದು ಸಾಂಗ್ ಹಾಡಿದ್ರೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಒಂದು 4-5 ಸಾಂಗ್ ಹಾಡೋದು, ಆವಾಗ ಒಂದು ಸಮಾಧಾನ. ಒಂದು 4-5 ಸಾಂಗ್ ಹಾಡಿದ್ರೆ ಹಂಗೇನೆ ಆ್ಯಕ್ಟರ್ಗೂ ಅಷ್ಟೇ ಒಂದು ಪರ್ಫಾರ್ಮೆನ್ಸ್ ಇರಬೇಕು ಕಥೆಯಲ್ಲಿ ಅಂದಾಗ. ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಒಂದಷ್ಟು ಜಾಗಗಳಿರುತ್ತೆ. ಸೊ ಆ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದಷ್ಟು ಸ್ಪೇಸ್ಗಳಿದೆ. ಸೊ ಆ ಥರದ್ದೆಲ್ಲ ಸಿಗ್ತಾರೆ. ಸೊ ವೆರಿ ಹ್ಯಾಪಿ. ಅಂದರೆ ಫಸ್ಟ್ ಸಿನಿಮಾದಲ್ಲೇ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಜನಕ್ಕೆ ನಾನು ತೋರಿಸ್ಬೋದಲ್ಲ ಅನ್ನೋದು ಒಂದು ಭಾಳ ಖುಷಿ. ಆಮೇಲೆ ಇವತ್ತಿನವರೆಗೂ ನೀವು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಾಗಿರ್ತಾರೆ. ಹೀರೋ ಪಾತ್ರ ಮಾಡಿದರೆ ಹೋಗಿಲ್ಲ, ಹೀರೋ ಅವನಲ್ಲದೆ ಇರೋ ಪಾತ್ರ ಯಾವುದು ಮಾಡಿದರೆ ಅದೇ ಇವತ್ತು ಬೆಂಚ್ ಮಾರ್ಕ್ ಆಗಿರೋ ಸಿನಿಮಾಗಳು. ಮತ್ತು ಆಡಿಯನ್ಸ್ ಆ ಸಿನಿಮಾಗಳನ್ನ ಎದೆ ಮೇಲೆ ಹಾಕ್ಕೊಂಡು, ತಲೆ ಮೇಲೆ ಹಾಕ್ಕೊಂಡು, ಆಟೋ ಮೇಲೆ ಹಾಕ್ಕೊಂಡು, ಬಸ್ ಮೇಲೆ ಹಾಕೊಂಡು ಹೊರಡಬೇಕು. ನಿಮಗೆ ಇವಾಗ 3 ಶೇಡ್ ಇರೋ ಪಾತ್ರ ಮಾಡಿದ್ರೆ ಅಂತೇಳಿ, ಸೊ ಆ್ಯಕ್ಟಿಂಗ್ ವೈಸ್ ಏನೇನು ಕಷ್ಟ ಅಂತ ಅನಿಸ್ತು? ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದ್ರ ಬಗ್ಗೆ ಆ್ಯಕ್ಟಿಂಗ್ ವೈಸ್? ಆ್ಯಕ್ಟಿಂಗ್ ವೈಸ್ ಅಂದರೆ ಸ್ವಲ್ಪ ಅಫ್ಕೋರ್ಸ್ ಅದು ಪಿಯೋನ್ ಕ್ಯಾರೆಕ್ಟರ್ ಎಲ್ಲ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಮಾಡ್ಕೋಬೇಕು ಅಂತಂದಾಗ ಸ್ವಲ್ಪ ಬೇರೆ ಬೇರೆ ಆ್ಯಕ್ಟರ್ಗಳದ್ದೆಲ್ಲ ಒಂದಷ್ಟು ಸಿನಿಮಾಗಳು ನೋಡಿದೆ. ಸೊ ಅವ್ರು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅದನ್ನು ನಾನು ಯಾವ ಥರ ಅದನ್ನು ಪಾಲಿಷ್ ಮಾಡ್ಕೋಬೋದು ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ನೋಡ್ಕೊಂಡು ಮಾಡಿದ್ದೆ. ಓಕೆ ಸರ್, ಇವಾಗ ಟ್ರೈಲರ್ ನೋಡಿದ ಪ್ರಕಾರ ನಂಗೆ ಅರ್ಥ ಆಗಿದೆ ಅಂದರೆ ಸ್ವಲ್ಪ ಸ್ಟೋರಿ ಲೈನು. ಇವಾಗ ಟೀನೇಜ್ ಮಕ್ಕಳನ್ನ ಮನೇಲಿ ಹೆಂಗೆ ಬೆಳೆಸ್ಬೇಕು ಅಂತ ಇದು ಪೇರೆಂಟ್ಸಿಗೆ ಗೊತ್ತೇ ಇರಲ್ಲ. ಅದು ದುಡ್ಡಿದ್ರೆ ಓಕೆ, ನನ್ನ ಮಗು ಚೆನ್ನಾಗಿರುತ್ತೆ, ದುಡ್ಡು ಕೊಟ್ಟಿದ್ದೀನಲ್ಲ ಪಾಕೆಟ್ ಮನಿ ಹತ್ರ, ಪ್ರೀತಿ ವಿಶ್ವಾಸ ಎಲ್ಲ ಸೈಡ್ಗೆ ಹೋಗ್ಬಿಟ್ಟಿರುತ್ತೆ, ಯಾಕೆಂದ್ರೆ ಅವ್ರದ್ದು ಬಿಸ್ನೆಸ್ ಕೆಲಸ ಆಗಿದ್ದು ಅಂತ. ಸೊ ಆ ಥರ ಎಲ್ಲ ಒಂದು ಲೈನ್ ಇದೆ ಅಂತ ನಂಗೆ ಅನಿಸ್ತು. ಅಂದರೆ ಆ ಟೀನೇಜ್ ಮಕ್ಕಳನ್ನ ಅಥವಾ ಕಾಲೇಜ್ಗೆ ಹೋಗ್ತಿರೋ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ಬೆಳೆಸ್ಬೇಕು. ಬಿಕಾಸ್ ಆ ಏಜಲ್ಲಿ ಅದು ಹಸಿ ಮಣ್ಣಿನ ಗೋಡೆ ಅಂತ ಹೇಳ್ತಾರಲ್ಲ, ಹಾಗೆ ಏನೇ ಬಿಟ್ಟರು ಆ ಮಾರ್ಕ್ ಉಳಿಯುತ್ತೆ ಅನ್ನೋ ಥರ. ಸೊ ಆ ಥರ ಲೈನೇ ಇಟ್ಕೊಂಡು ಮಾಡಿರೋದು ಅಂತ ಇಲ್ಲ, ಅದು ಒಂದು ಸಣ್ಣ ಸೀನಲ್ಲಿ ಬಂದು ಹೋಗುವಂಥ ವಿಷಯ ಅಷ್ಟೇ. ಮೇಜರ್ ಫೋಕಸ್ ಈಗ ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋದು ನೋಡಿ. ಇವರೆಲ್ಲ ಮೊಬೈಲಲ್ಲಿ ಇದ್ದಾರೆ, ಇವರೆಲ್ಲ ಇಂಟ್ರೂವ್ ಮಾಡ್ತಾರೆ. ಇವ್ರು ಯಾರು ಇವ್ರ ಜೊತೆ ಇಲ್ಲ, ಎಲ್ಲ ಇಂಟರ್ನೆಟಲ್ಲಿ ಬೇರೆಯವ್ರ ಜೊತೆ ಕನೆಕ್ಟ್ ಆಗೋರು ಅಲ್ವಾ? ಇವ್ರನ್ನ ಕಂಟ್ರೋಲ್ ಮಾಡ್ತಿರೋದು ಯಾರು? ಟೆಕ್ನಾಲಜಿ. ಇವತ್ತಿನ ಜನ್ರೇಷನ್ನ ಕಂಟ್ರೋಲ್ ಮಾಡೋದು ಯಾರು? ಟೆಕ್ನಾಲಜಿ. ಸೊ ಟೆಕ್ನಾಲಜಿ ನೋಡಿ, ನಮಗೂ ಅವ್ರಿಗೂ ಕನೆಕ್ಷನ್ ಇಲ್ಲ ಈಗ. ಏನಕ್ಕೆ? ನಾವೇನೋ ಮಾತಾಡ್ತಿದ್ವಿ, ಅವರೇನೋ ಬೇರೆ ವರ್ಲ್ಡಲ್ಲಿದ್ದಾರೆ. ಈ ಕನೆಕ್ಟಿವಿಟಿ ಇಲ್ದಾಗ ಏನಾಗುತ್ತೆ? ಹ್ಯೂಮನ್ ಆಗಿರೋ ನಾವು ಹ್ಯೂಮನ್ ಎಮೋಷನ್ಸ್ ಕಟ್ಟಾದಾಗ ಏನಾಗುತ್ತೆ? ಯಾರೇ ಏನೇ ಇಲ್ಲ ಟಕ್ಕಂತ ಕೋಪ ಬರುತ್ತೆ, ಟಕ್ಕಂತ ಆ್ಯಂಗರ್, ಇವರೇನಪ್ಪ ಹಿಂಗೆ ಮಾತಾಡ್ತಿದ್ದಾರೆ, ಇವರೇನಪ್ಪ ಹಿಂಗೆ ರೂಢಾಗಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆ ಎಮೋಷನ್ಸ್ನ ಮತ್ತೆ ಈಗ ಬೇರೆ ಮೇಲೆ ಹೇಳಬೇಕಲ್ಲ, ಟಕ್ಕಂತ ಬೈಯೋದು, ಟಕ್ಕಂತ SMS ಮಾಡೋದು, ಟಕ್ಕಂತ ಫೋನ್ ಮಾಡೋದು, ಕೋಪ ಬಂದಂತ ನಾವು ಹಂಗೆ ತಾನೇ ಮಾಡೋದು. ಸೊ ಆ ಕ್ಷಣದ ಕೋಪ ತುಂಬ ವಾಲೆಂಟ್. ಆ ವಾಲೆಂಟ್ ಅದು ಏನು ಸಫರ್ ಆಗುತ್ತೆ ಅನ್ನೋದು ಬೇಸಿಕ್ ಲೈನ್. ಆ ಸಫರ್ ಆಗೋದು ಯಾರಿಗೆ ಅನ್ನೋದು ನಿಮ್ಮ ಓವರ್ ಎಂಡಲ್ಲಿ ಇರುತ್ತೆ. ಅದು ಒಬ್ಬ ಪವರ್ಫುಲ್ ವ್ಯಕ್ತಿ ಏನು ಮಾಡ್ತಾನೆ ಅನ್ನೋದು ಬೇಸಿಕ್. ಚಂದನ್ ಸರ್, ನಿಮ್ಮ ಹೀರೋಯಿನ್ ಯಾರು? ನಮ್ಮ ಹೀರೋಯಿನ್ ಯಾರು ಇಲ್ಲ. ಏನು ಸರ್, ಫಸ್ಟ್ ಸಿನಿಮಾದಲ್ಲೇ ಹೀರೋಯಿನ್ ಎಲ್ಲ ಜೊತೆ ಡ್ಯಾನ್ಸ್ ಮಾಡ್ತಾರೆ, ಇನ್ನು ಯಾರು ಹೀರೋಯಿನ್ ಕೊಡೋಕ್ಕಾಗ್ತದೆ? ನೀವು ಎಲ್ಲರ ಹೆಸರನ್ನು ಹೇಳ್ಬೇಕು ಇವಾಗ. ಅಷ್ಟು ಜನ ಜೊತೆ ಡ್ಯಾನ್ಸ್ ಮಾಡ್ತಿದ್ದೀರಾ? ಎಲ್ಲ ಆಲ್ಬಮ್ ಸಾಂಗ್, ಯಾವ ಹೀರೋಯಿನ್ ಎಲ್ಲ ಆಲ್ಬಮ್ ಸಾಂಗ್ ಮಾಡಿದೆ. ಆಮೇಲೆ ಸುತ್ತಮುತ್ತ ನೀವು ಎಲ್ಲ ಹಾಕಿದ್ರೆ ಹುಡುಗಿರೆ, ಅದಕ್ಕೆ ಒಂದೇ ಒಂದು ಸರಿ ಹುಡುಗಿರು ಇಲ್ಲಿರೋ ಫ್ರೆಂಡ್. ಆದ್ರೆ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ, ಫಸ್ಟ್ ಮೂವಿನೇ ಹೀರೋಯಿನ್ ಇಲ್ಲ, ಒಂದು ಡ್ಯುಯೆಟ್ ಇಲ್ಲ. ಓಕೆ, ಇವಾಗ ಇನ್ನೊಂದು ಚಂದನ್ ಸರ್ ಇದ್ದಾಗ ಸಾಂಗ್ಸ್ ಬಗ್ಗೆ ಮಾತಾಡಿರ್ಬೇಕು. ಇದರಲ್ಲಿ ಪಾರ್ಟಿ ಸಾಂಗ್ ನೀವು ಕೂಡ ಹಾಡಿದ್ದೀರಾ. ಸೊ ಹೆಂಗಿತ್ತು ಅದು? ನೀವು ಬೇಸಿಕಲಿ ಪಾರ್ಟಿ ಸಾಂಗ್ ಕ್ರಿಯೇಟರ್ ನೀವು. ಸೊ ಇನ್ನೊಂದು ಸಿನಿಮಾಗೆ ಹಾಡಿದ್ದೀರಾ, ಹೇಗಿತ್ತು? ಚೆನ್ನಾಗಿದೆ. ವಿಜಯ್ ಅಂದ್ರೆ ಇನ್ನೊಂದು ಸಿನಿಮಾ ಅಲ್ಲ, ನಮ್ಮ ಸಿನಿಮಾಗೆ ಅದೊಂದು ಖುಷಿ. ಸಾರಿ. ಸೊ
ವಿಜಯ್ ಅವ್ರು ಮ್ಯೂಸಿಕ್ ಮಾಡಿದ್ರು, ಚೇತನ್ ಕುಮಾರ್ ಅವ್ರು ಲಿರಿಕ್ಸ್ ಬರೆದಿದ್ರು. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಟೇಸ್ಟ್ ಅಲ್ಲೇ ಇದೆ ಸಾಂಗ್. ಅಂದ್ರೆ ನಾನು ಕಂಪೋಸ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀನಿ, Okay. ಇಲ್ಲ ನಾನು ಲಿರಿಕ್ಸ್ ಬರಿಬೇಕಾದ್ರೆ ಯಾವ ತರ ಲಿರಿಕ್ಸ್ ಬರೀತೀನಿ ಅದೇ ತರ ಇತ್ತಲ್ಲ. ಸೊ ವೆರಿ ಹ್ಯಾಪಿ. ಇನ್ನೊಂದು ಪೋಸ್ಟರ್ ನೋಡಿದಾಗ ನಾವು ಬರೀ ಟೀನೇಜ್ ಹುಡುಗಿರೋ ಶಿಕ್ಷಣ ಅಷ್ಟಕ್ಕೆ ಅಲ್ಲ, ಇನ್ನೊಂದು ಮೊಬೈಲಲ್ಲಿ ಮೇಯ್ನ್ ಆಗಿ ಅದು ಫೋಕಸ್ ಆಗ್ತಾ ಇದೆ. ಅಂದರೆ ಪೋಸ್ಟರ್ ಕೂಡ ಮೊಬೈಲ್ ಡಿಸೈನಲ್ಲೇ ಮಾಡಿಸಿದ್ದೀರಾ, ಆ ಟ್ರೈಲರಲ್ಲಿ ಕೂಡ ಅದ್ರ ಬಗ್ಗೆ ಸ್ವಲ್ಪ ಕಂಟೆಂಟು ಇತ್ತು. ಏನು ಸರ್ ಇದು ಮೊಬೈಲಿಂದನೇ ತುಂಬ ಪ್ರಾಬ್ಲಮ್ ಆಗೋ ಥರ ಏನು? ಮೇಡಮ್ ಮೊಬೈಲ್ನೇ ಪ್ರಾಬ್ಲಮ್ ಆಗ್ತಿರೋದು. ಈಗ ನೀವು 1.5 ತಿಂಗಳಿಂದ ನೋಡ್ತಿರೋ ವಿಷಯ ಯಾವ್ದಾಗಿರೋದು? ಸರಿ, ನೀವು ಮೊಬೈಲ್ 1.5 ತಿಂಗಳಿಂದ ಅದೇ ಎಲ್ಲೂ TRPನೇ ಇಲ್ಲ ಎಂಟರ್ಟೈನ್ಮೆಂಟ್ ಚಾನಲ್ ಆ ಥರ ಮಾಡಿದೆ ಮೊಬೈಲ್. ತೂತು ಒಲೆ ಕೆಡಿಸ್ತು, ಮೊಬೈಲ್ ಮನೆ ಕೆಡಿಸ್ತು. ಹೊಸ ಗಾಡಿ ಎಲ್ಲ ಕಟ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ಮೋಸ್ಟ್ ಡೇಂಜರಸ್ ವೆಪನ್ ಇದು ನಿಮಗೆ. ಒಂದು ನೀವು ಬಾಂಬ್ ಹಾಕಿದ್ರೆ ಒಂಚೂರು ಎಲ್ಲೋ ಸಣ್ಣ ಪುಟ್ಟ ಜಾಗ ಅದು ಸ್ವಲ್ಪ ಸುಡುತ್ತೆ. ಮೊಬೈಲಲ್ಲಿ ಸಣ್ಣ SMS, ಸಣ್ಣ ನ್ಯೂಸು, ಇಡೀ ಕರ್ನಾಟಕನೇ ಇಡೀ ವರ್ಲ್ಡ್ನೇ ಫ್ರಾಕ್ಷನ್ ಸೆಕೆಂಡ್ ಆಗುತ್ತೆ. ಮತ್ತೆ ಈಗ ಏನು ಯಾವ ಪವರ್ಫುಲ್ಲು? ನಾನು ಇವಾಗ ಏನು ಗೊತ್ತಾ, ಮೊಬೈಲ್ನ ಪವರ್ಫುಲ್ ವೆಪನ್ ಅಂತ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿ. ಆ್ಯಂಡ್ ಇದರಲ್ಲಿ ಇವಾಗ ಒಂದು ಸೀನ್ ಇತ್ತು, ಅಂದರೆ ನಾನು ಮೊಬೈಲ್ ಕಳ್ಕೊಂಡಿದ್ದೀನಿ ಅಂತ ಆ ಹುಡುಗಿ ಹೇಳ್ತಿರ್ತಾರೆ. ಏನಕ್ಕೆ ಇಷ್ಟೊಂದು ಮೊಬೈಲ್ಗೋಸ್ಕರ ಹೇಳ್ತಿದ್ಯಾ ಅಂದಾಗ ಹೇಳ್ತಾರೆ ಒಂದು ನನ್ನ ಪ್ರೈವೇಟ್ ವಿಡಿಯೋಸ್ ಇತ್ತು ಅದರಲ್ಲಿ ಒಂದಷ್ಟು ಅಂತ. ಸೊ ನೀವು ಆ ಲೈನ್ನ ಇಟ್ಕೊಂಡು ಮಾಡಿರೋದು ಏನಕ್ಕೆ? ಎಲ್ಲರೂ ಪರ್ಸನಲ್ ನೋಡಿದ್ರಾ ನಿಮ್ಮ ಸುತ್ತಮುತ್ತ ನಡೆದಿದ್ದು ಅಂತ? 100% ಅಷ್ಟೇ. ಇವತ್ತು ಈಗ ನೀವು ಇಲ್ಲಿರೋ ಎಲ್ಲರೂ ಡಿಪಾರ್ಟ್ಮೆಂಟ್ ಅವರನ್ನು ಆಲ್ಮೋಸ್ಟ್ 80 to 90% ಸೀಕ್ರೆಟ್ ಮೊಬೈಲ್ ಇದೆ ಅಂತೀರಾ? ನಿಜ. ಈವನ್ ಪಾಸ್ವರ್ಡ್ಸ್ ಕೂಡ ಅದೇ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಎಲ್ಲದೂ ಅದರಲ್ಲಿರುತ್ತೆ. Yeah. ಅದರಿಂದ ಮಿಸ್ ಆದರೆ ನೀವೇ ಮಿಸ್ ಆದಂಗೆ. ನಿಮ್ಮ ಸೀಕ್ರೆಟ್ಸ್ ಎಲ್ಲ ನಿಜ. ಸೀಕ್ರೆಟ್ಸ್ ಇನ್ನೆಲ್ಲ ನಮ್ಮ ಮನಸ್ಸು ಒಳಗಡೆ ಇರಬೇಕಾಗುತ್ತೆ. ನನ್ನ ಫೋನೆಲ್ಲ ಹಿಂಗೆ ಟೆನ್ಷನ್ ಫೋನಲ್ಲಿ ಅಟ್ಲೀಸ್ಟ್ ನಿಮಗೆ ಹೀರೋಗಳಲ್ಲಿ ಒಬ್ರು ಇದ್ದಾರೆ, ಅವ್ರು ಬೆಟರ್ 2 ದಿನ ಇರೋಕ್ಕಾಗಲ್ಲ ಮೊಬೈಲ್ ಬಿಟ್ಟು ಅಂತ. ಇವ್ರು 2 ನಿಮಿಷನೂ ಇರೋಕ್ಕಾಗಲ್ಲ. ಪಾಸ್ವರ್ಡ್ ಯೂಸ್ ಅಂತ. ಎಲ್ಲ ಸೀಕ್ರೆಟ್ಸ್ ಹಂಗಿರುತ್ತೆ. ಸೊ ನಾವೇನೋ ಪರ್ಸನಲ್ ಶೇರ್ ಮಾಡ್ಬಿಡ್ತೀವಿ, ಅದು ಮಿಸ್ ಆಗ್ಬಿಟ್ರೆ ಇನ್ನೂ ಭಯ. ಮಿಸ್ ಆದ ಅದ್ರಲ್ಲಿ ಏನಂದರೆ ಪರ್ಸನಲ್ ಲೈಫ್ ಇರುತ್ತೆ. ವಿ ಆರ್ ಇನ್ ಕನೆಕ್ಟೆಡ್ ಇಂಡಿಯನ್ ಫ್ಯಾಮಿಲಿ, ನಾವೆಲ್ಲರೂ ಅಪ್ಪ ಅಮ್ಮಗೆ ಹೆಂಡತಿ ಮಗಳಿಗೆ ಎಲ್ಲರೂ ಕನೆಕ್ಟ್ ಆಗ್ಬಿಡೋದು. ಅದು ನಮ್ಮ ಖುಷಿಗೆ ಇರುತ್ತೆ. ಅದೇನಾದ್ರು ಒಳ್ಳೆ ಕೈಗೆ ಸಿಕ್ಕರೆ ಅಪ್ಪ ತಗೊಳಪ್ಪ ಅಂತ ವಾಪಸ್ ಕೊಡ್ತಾರೆ. ಕೆಟ್ಟವ್ರ ಕೈ ಸಿಕ್ಕರೆ ಬಾ ರಾಜ ಬಾ ಅಂತಾರೆ. ಸೊ ಬಾ ರಾಜ ಬಾ ಅನ್ನೋ ಕೈಗೆ ಸಿಕ್ಕರೆ ಏನೆಲ್ಲ ಆಗುತ್ತೆ ಅಂತ ರೀಸೆಂಟಾಗಿ ನೋಡಿದ್ದೀವಿ. ಓಕೆ, ಈಗ ನೀವು ಒಂದು ಸೆಲೆಬ್ರಿಟಿ ಆಲ್ರೆಡಿ. ಸೊ ಸುಮಾರು ನೋಡಿರ್ತೀರ, ಒಂದಷ್ಟು ಅಕೌಂಟ್ಸ್ ಹ್ಯಾಕ್ ಆಗಿರೋದಾಗಿರಲಿ, ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಅಥವಾ ಮೊಬೈಲೇ ಕಳೆದೋಗಿ ಎಷ್ಟು ಸರಿ ಪ್ರಾಬ್ಲಮ್ ಸಿಗಾಕೊಂಡಿರೋದು ಇರುತ್ತೆ ತುಂಬ ದಿನ. ನಿಮ್ಮ ಸರೌಂಡಿಂಗ್ ಈ ಥರ ರಿಯಲ್ ಇನ್ಸಿಡೆಂಟ್ ಯಾವತ್ತಾದ್ರು ನೋಡಿ? ಸರೌಂಡಿಂಗ್ ಎಲ್ಲ ನನಗೆ ಆಗಿದೆಯಲ್ಲ, ನಂದು ಫೇಸ್ಬುಕ್ಕೆ ಹ್ಯಾಕ್ ಮಾಡಿ ಡಿಲೀಟ್ ಮಾಡಿದ್ರು. ಓಕೆ, ಅದು ನನಗೆ ಅವಾಗಲೇ 1 million ಫಾಲೋವರ್ಸ್ ಇದ್ರು 5 years ಬ್ಯಾಕ್ ಫೇಸ್ಬುಕ್ ಅಲ್ಲಿ. ನೀವು ರಿಕವರ್ ಮಾಡಕ್ಕೆ ಟ್ರೈ ಮಾಡಿ? ಇಲ್ಲ, ಫೇಸ್ಬುಕ್ ಅವ್ರ ಕೈಲಿ ರಿಕವರ್ ಮಾಡೋಕ್ಕಾಗಲಿಲ್ಲ. ಅಯ್ಯೋ, ಓಕೆ. ಅವ್ರ ಕೈಲಿ ಟಾಪ್ ಲೆವೆಲ್ ವರೆಗೂ ಕಾಂಟ್ಯಾಕ್ಟ್ ಮಾಡಿದ್ವಿ, ಆಗಿಲ್ಲ. ಸೊ ಅಟ್ಲೀಸ್ಟ್ ಮಿಸ್ಯೂಸ್ ಆಗಿಲ್ಲ ಅಂತ ಅಲ್ಲ, ಮಿಸ್ಯೂಸ್ ಅಲ್ಲ, ಎಲ್ಲ ಡಿಲೀಟ್. ನನ್ನ ಫುಲ್ ಡೇಟಾ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದೆ. ಎಷ್ಟು ಮೆಮರೀಸ್ ನಾವು ನೋಡಿ, ಮುಂಚೆನೇ ಎಷ್ಟೋ ಚೆನ್ನಾಗಿತ್ತು. ರೀಲ್ ಕ್ಯಾಮ್ರಾದಲ್ಲಿ ಫೋಟೋ ಹೊಡೆದ್ಬಿಟ್ಟು ರೀಲ್ ನೆಗೆಟಿವ್ ಕಾಪಿ ಆಡೋದು ಮನೇಲಿ ಆಲ್ಬಮ್ ಅಲ್ಲಿ ಇವತ್ತೊಂದು ಫೋಟೋ ಇರ್ತದೆ. ಈ ತರದೆಲ್ಲ ಒಂದ್ಸಲ ಡಿಲೀಟ್ ಆದ್ರೆ ಹೋಯ್ತು ಅಷ್ಟೇ. ಮೆಮರೀಸ್ ಇಲ್ಲ, ಏನೂ ಇಲ್ಲ. ನೋಡಿ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಅಷ್ಟೇ ಡೇಂಜರಸ್. ಸರ್, ಈ ಸಿನಿಮಾದಲ್ಲಿ ನನಗಷ್ಟು ಅರ್ಥ ಆಗಿರೋ ಒಂದಷ್ಟು ಒಂದು ವಿಷಯಗಳನ್ನ ಮಾತಾಡ್ತೇನೆ ನಿಮ್ಮ ಜೊತೆ. ಇನ್ನೂ ಟ್ರೈಲರಲ್ಲಿ ಇಲ್ದಿರೋದು ಏನೇನು ಪಾಯಿಂಟ್ಸ್ ಇದೆ ಸರ್? ಅದು ನೀವು 19th ನೋಡ್ಬೇಕು. ಈಗ ನಾವು ಹೇಳ್ಬಿಟ್ಟು ಕರೆದ್ರೆ ತಾನೇ ಇನ್ನೂ ಬೇರೆ ಇದಿದೆ ಕಣಪ್ಪ, ಇದಿದೆ ನಮ್ಮ ಅಂಗಡಿಲಿ ಅಂತ ಎಲ್ಲ ಅಲ್ಲ, ಅದು ಇನ್ನೊಂದು ಟ್ರೈಲರ್ ಬರುತ್ತೆ. ಇನ್ನೊಂದು ಟ್ರೈಲರ್ ಬೇರೆ ಇದೆಯಾ? ಇನ್ನೂ ಒಂದು ಟ್ರೈಲರ್ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ರೆ, ಫಸ್ಟ್ ಟ್ರೈಲರ್ಗೆ ನಾವು ಫುಲ್ ಫಿದಾ. ನಿಮಗೆ ಚಂದನ್ ಇವ್ರು ಇದ್ದಾರೆ, ಇನ್ನೊಬ್ರು ಸ್ಟಾರ್ ಇದ್ದಾರೆ. ಹೌದಾ? ಹೌದು.